ಇವತ್ತು ನಾವು ಮೊಹರಂ ಸ್ಪೆಷಲ್ ಚೊಂಗೆ ಮಾಡೋಣ. ಇದನ್ನು ನಾನು ಆಲ್ರೆಡಿ ಹಿಟ್ಟು ಕಲಸಿಟ್ಟಿದ್ದೀನಿ. ಏನಿಲ್ಲ, ನೀವು ಪುರಿ ಹಿಟ್ಟಿಗೆ ಹೇಗೆ ಹಿಟ್ಟು ಕಲಿಸ್ತೀರಿ ಅದೇ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ನೀರು ಹಾಕಿ ಕಲಸಿ ಇಟ್ಕೊಳ್ಳಿ. ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡಿ. ಆಮೇಲೆ ಈ ರೀತಿ ಉಳ್ಳೆ ಮಾಡಿಟ್ಕೊಳ್ಳಿ. ಈ ರೀತಿ ಚೊಂಗೆ ಮಣಿ ತೊಗೋಬೇಕು. ಇದಕ್ಕೆ ಫಸ್ಟು ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಉಳ್ಳೆನ ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಲತ್ತುಗುನಿಗೆ ಈ ರೀತಿ ಎಣ್ಣೆ ಸವರ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ. ನಿಮಗೆ ಸೈಜ್ ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದಂದ್ರೆ ದೊಡ್ಡದು. ಈ ರೀತಿ ರೆಡಿ ಆಗುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಒಂದು 4-5 ಮಾಡಿಕೊಂಡು ಕರ್ಕೊಳ್ಳಿ. ಈ ರೀತಿ ಮಾಡಿಟ್ಕೊಳ್ಳಿ. ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇವನ್ನ ಕರಿಬೇಕು. ಈ ರೀತಿ ಒಂದೊಂದಾಗಿ ಕರೆದು ತಗೊಳ್ಳಿ. ಈ ರೀತಿ ಕರೆದಿಟ್ಕೊಳ್ಳಿ. ಈಗ ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇದೇನಿಲ್ಲ, ಪುಟಾಣಿ ಪೌಡರು, ಸಕ್ಕರೆ ಪೌಡರು, ಸ್ವಲ್ಪ ಏಲಕ್ಕಿ, ಕೊಬ್ಬರಿನ ಈ ರೀತಿ ತುರಿದು ಹಾಕಿದ್ದೀನಿ. ಇದನ್ನಿಷ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಇದ್ರ ಮೇಲೆ ಉದುರ್ಸೋಣ. ಈ ರೀತಿ ಇದ್ರ ಮೇಲೆ ತುಪ್ಪ ಹಾಕ್ಕೊಳ್ಳಿ. ಈ ರೀತಿ ಚೊಂಗೆ ರೆಡಿ. ಇದನ್ನು ಸುತ್ತಬಿಟ್ಟು ಹುಡುಗರು ಕೊಡಿ, ಚೆನ್ನಾಗಿರುತ್ತೆ. ಈ ರೀತಿ ಪುರಿ ಥರ ಈ ಥರ ಕರೆದ್ರೆ ನಾವು ಯಾವಾಗ ತಿನ್ನಬೇಕು ಅವಾಗ ಹಾಕ್ಕೊಂಡು ತಿನ್ಬೋದು. ನಾವು ಚಪಾತಿ ಹಿಟ್ಟಿನ ಮಾಡಿದರೆ ನಾವು ಚಪಾತಿನ ಹೇಗೆ ಬೇಯಿಸ್ತೀವಿ ಆ ಥರ ಚಪಾತಿನ ಬೇಯಿಸಿ ಅದ್ರ ಮೇಲೆ ಇದೇ ರೀತಿ ಸೇಮ್ ಮೆಥಡಲ್ಲಿ ಮಾಡ್ಕೊಂಡು ತಿನ್ನಬೇಕು. ಥ್ಯಾಂಕ್ ಯು.